ಕಾನೂನು ಕ್ರಮ ಕೈಗೊಳ್ಳುವಂತೆ FIR ಅನ್ನು ದಾಖಲು ಮಾಡಲಾಗಿದೆ. ನೋಡಿ, ಇದು ಹಣದ ವಿಚಾರ. ಏನೋ ನಂಬಿಕೆ ಇಟ್ಕೊಂಡು ಹಣ ಕೊಟ್ಟಿದ್ರು, ಬಟ್ ವಾಪಸ್ ಕೇಳಕ್ಕೆ ಹೋದಾಗ ಈ ಥರ ಆಗಿದ್ದೀಗ ಅಂತ. ಪ್ರಕರಣದ ಹಿಂದೆ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕಿದೆ, ಗಂಭೀರವಾದಂಥ ಆರೋಪ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಈ ಥರದೊಂದು ಆರೋಪ ಮಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು, ಅದಕ್ಕೆ ನಾನು ಉತ್ತರವನ್ನೂ ಕೊಟ್ಟಿದ್ದೇನೆ. ಆ ನಂತರವೂ ನನ್ನ ವಿರುದ್ಧ ತೇಜೋವಧೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಮಗನ ಕುಮ್ಮಕ್ಕೂ ಇದೆ. ನಿನಗೆ ಸಾಲ ಕೊಡೋದಕ್ಕೆ 55 ಲಕ್ಷ ಎಲ್ಲಿಂದ ಬಂತು? ಕೋಟೆಹುಂಡಿ ಮಹಾದೇವ್ಗೆ ವಿಶ್ವನಾಥ್ ಅವರು ಪ್ರಶ್ನಿಸ್ತಾ ಇದ್ದಾರೆ. ನಾನು 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. ನಾನು ಸದನದಲ್ಲೇ ಸತ್ಯವಂತ ಅಂತ ಪ್ರಮಾಣ ಮಾಡಿದ್ದೇನೆ. ಕೋಟೆಹುಂಡಿ ಮಹಾದೇವ ನನ್ನ ಮನೆ ಮುಂದೆ ಬಂದು ನಿಲ್ತಾ ಇದ್ದ. FIR ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದೇನೆ. ಮೈಸೂರಿನಲ್ಲಿ MLC ವಿಶ್ವನಾಥ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಚೇಲಗಳು, ಅವ್ರ ಮಗ, ಯಾರ್ದೋ ಕುಮ್ಮಕ್ಕಿನ ಮೇಲೆ ಇವೆಲ್ಲನೂ ಕೂಡ ಯಾರೋ ಕುಮ್ಮಕ್ಕು, ನಮ್ಮ ಸಿದ್ದರಾಮಯ್ಯನ ಮಗನೋ ಪಗನೋ ಎಂಥವು ಸೇರಿಕೊಂಡು ಅವನು ಹೋಗಲಿ, ನಿನಗೆ 55 ಲಕ್ಷ ರೂಪಾಯಿ ಎಲ್ಲಿ ಬತ್ತಪ್ಪ ಅವನಿಗೆ ನನಗೆ ಕೊಡೋಕ್ಕೆ? ನಾನು ಎಂದು ಯಾರ ತಾವು ಸಾಲ ಮಾಡಿದವನು ಅಲ್ಲ, ನಾನು ದುಡ್ಡಿನ ವ್ಯವಹಾರ ಎಂದೂ ಮಾಡಿದವನಲ್ಲ ಯಾರ ಹತ್ರ. ಹಾಗಾಗಿ ಇದು ನಮ್ಮ ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಚೇಲಗಳು, ಅವ್ರ ಮಗ, ಅವ್ರ ಚೇಲಗಳೆಲ್ಲ ಮಾಡಿರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವ್ರು ಅಂತೇಳಿ FIR ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ? ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತು ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಮಾನ ಮರ್ಯಾದೆ ಉಳಿಸ್ಕೊಂಡು ಬಂದಿರೋ 50 ವರ್ಷ ಆಯಿತು ನಾನು ರಾಜಕಾರಣಕ್ಕೆ ಬಂತು. ನಾನು ಅಷ್ಟೇ ನೀಟಾಗಿದ್ದೀನಿ. ನಾನು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದೊಂದು ಗಂಭೀರವಾದಂಥ ಆರೋಪ ಎರಡೂ ಕಡೆಯಿಂದನೂ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಹಣದ ವ್ಯವಹಾರ, ಸಾಲ ಕೊಟ್ಟಿದ್ದೆ, ಕೇಳಕ್ಕೆ ಹೋದರೆ ತಲೆ ಮೇಲೆ ಹೊಡೆದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ. ಈ ಕಡೆ ನೋಡಿದ್ರೆ MLC ವಿಶ್ವನಾಥ್ ಅವರು ನೇರವಾಗಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಮೇಲೇನೆ ಆರೋಪಿಸ್ತಾ ಇದ್ದಾರೆ. ಆ್ಯಕ್ಚುಲ್ ಆಗಿ ಈ ಪ್ರಕರಣ ಯಾವಾಗ ಪ್ರಾರಂಭ ಆಗಿದ್ದು, ಏನು ಕತೆ, ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಆಗಿ ಏನೇನು ನಡೀತಾ ಇದೆ? ನಿತಿ, ಈಗ ಕೋಟೆಹುಂಡಿ ಮಹಾದೇವು ಅಂತಕ್ಕಂಥ ವ್ಯಕ್ತಿ ಏನು ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ, ಇವರು ಮೊದಲಿನಿಂದಲೂ ಕೂಡ ವಿಶ್ವನಾಥ್ ಅವರ ಜೊತೆಯಲ್ಲೇ ಇದ್ರು ಅನ್ನೋ ಒಂದು ಮಾತುಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಿನದಾಗಿ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಸ್ಥಳೀಯ ಮುಖಂಡ ಈ ಕೋಟೆಹುಂಡಿ ಮಹಾದೇವು ಆಗಿರ್ತಕ್ಕಂಥದ್ದು. ಇನ್ನು 2013ನೇ ಇಸ್ವಿನಲ್ಲಿ 55 ಲಕ್ಷ ರೂಪಾಯಿಗಳನ್ನ ನಾನು ಅವರಿಗೆ ಸಾಲವಾಗಿ ಕೊಟ್ಟಿದ್ದೇನೋ ಅನ್ನೋ ಒಂದು ಆರೋಪವನ್ನ ಮಾಡೋದ್ರ ಮುಖಾಂತರ ಈಗ ಏನು ಕಳೆದ 13 ವರ್ಷಗಳಿಂದಲೂ ಕೂಡ ಹಣವನ್ನ ಹಿಂದಿರುಗಿಸದೆ ಅವರು ಸತಾಯಿಸತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅವ್ರ ಮೇಲೆ ದೂರನ್ನ ದಾಖಲು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಏನು ಈ ಒಂದು ಆರೋಪವನ್ನ ಮಾಡಿ ಈಗ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸೋದ್ರ ಜೊತೆಗೆ FIR ಕೂಡ ಆಗಿರ್ತಕ್ಕಂಥದ್ದು. ಇನ್ನ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು 2019ರಲ್ಲಿ MLC ವಿಶ್ವನಾಥ್ ಏನಿದ್ದಾರೆ, ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥವ್ರು, ಅವರು MP ಆಗಿದ್ದಂತಹ ಸಂದರ್ಭದಲ್ಲಿ ಕೋಟೆಹುಂಡಿ ಮಹಾದೇವು MTB ನಾಗರಾಜ್ ಅವರ ಮುಖಾಂತರ ಸುಮಾರು 55 ಲಕ್ಷ ರೂಪಾಯಿ, ಜೊತೆಗೆ ವಿಶ್ವನಾಥ್ ಅವರು ಕೂಡ, ಜೊತೆಗೆ ಅವರ ಪುತ್ರ ಅಮಿತ್ ದೇವರ ಹಟ್ಟಿ ಏನಿದ್ದಾರೆ ಅವರಿಗೆ 55 ಲಕ್ಷ ರೂಪಾಯಿಗಳನ್ನ ಸಾಲವಾಗಿ ಕೊಟ್ಟಿದ್ವಿ. ಆದ್ರೆ ಅವರು ಹಿಂತಿರುಗಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಹಣವನ್ನ ವಾಪಸ್ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೈಸೂರಿನ ಜಲದರ್ಶಿನಿಯ ಬಳಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತದನಂತರ ಹಲ್ಲೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಆತ ಆರೋಪಿಸಿ ಈಗ ದೂರನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಇನ್ನ ಇಲ್ಲಿ ಈ ಒಂದು ಗಂಭೀರ ಆರೋಪವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಕೋಟೆಹುಂಡಿ ಮಹಾದೇವು ಏನಿದ್ದಾನೆ, ಈತ ಮೊದಲಿನಿಂದಲೂ ಕೂಡ ನನ್ನ ಬಳಿಯೇ, ನನ್ನ ಮನೆಯ ಬಾಗಿಲಲ್ಲಿ ಬಂದು ನಿಲ್ತಾ ಇದ್ದ. ಈತನಿಗೆ 55 ಲಕ್ಷ ರೂಪಾಯಿಗಳನ್ನ ಕೊಡ್ಲಿಕ್ಕೆ ಈತನಿಗೆ ಹಣ ಎಲ್ಲಿ ಬಂತು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗ ಬಹಳ ಮುಖ್ಯವಾಗಿ ಈ ಒಂದು FIR ಏನಾಗಿದೆ, ಈ FIR ಗೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿರ್ತಕ್ಕಂಥ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನು ನಾವು ಗಮನಿಸೋದಾದ್ರೆ, ವಿಶ್ವನಾಥ್ ಅವರು ಈ ಒಂದು ಪ್ರಕರಣದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಏನಿದ್ದಾರೆ, ಇವರ ಒಂದು ಕುಮ್ಮಕ್ಕಿರ್ತಕ್ಕಂಥದ್ದು, ಇವರ ಒಂದು ಕುಮ್ಮಕ್ಕಿನಿಂದಲೇ ತನ್ನ ಮೇಲೆ FIR ಆಗ್ತಕ್ಕಂಥ ಒಂದು ಕೆಲಸ ಕೂಡ ಆಗಿದೆ. ಏನು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಅವರಿಗೆ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ ಪೊಲೀಸರಿಗೆ. ಇಷ್ಟಾದ್ರೂ ಕೂಡ ತಮ್ಮ ಮೇಲೆ FIR ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಈ ಪ್ರಕರಣ ಸಂಬಂಧ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಏನ್ ಮಾಡಿದ್ರು, ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಇಷ್ಟಾದ್ರೂ ಕೂಡ FIR ಮಾಡುವ ಮುಖಾಂತರ ತನ್ನನ್ನ ತೇಜೋವಧೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ
ಈ ಯತೀಂದ್ರ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ಕೋಟೆಗುಂಡಿ ಮಹದೇವ ಮಾಡಿರ್ತಕ್ಕಂಥ ಆರೋಪ ಏನಿದೆ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲನ್ನ ಏರ್ತೇನೆ ಅನ್ನೋರು ಮಾತುಗಳು ಹೇಳಿದ್ದಾರೆ. ಜೊತೆಗೆ ತನ್ನ 50 ವರ್ಷದ ರಾಜಕಾರಣದಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸ್ಕೊಂಡ್ ಬಂದಿದ್ದೇನೆ. ಇವರು ಈ ತರವಾಗಿ ತನ್ನನ್ನು ತೇಜೋವಧೆ ಮಾಡ್ಲಿಕ್ಕೋಸ್ಕರವೇ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ತಮ್ಮ ಮೇಲೆ FIR ಅನ್ನು ದಾಖಲು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಜೊತೆಗೆ ಈ ಕೋಟೆಗುಂಡಿ ಮಹದೇವ್ ಅವರಿಗೆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡೋದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನು ನಾವು ಕೂಡ ಮಾಡ್ತೇನೆ ಅಂತ ಹೇಳಿ ಈಗ